ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಪವಿತ್ರವಾದಂತ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕಲ್ ಅಕಾಡೆಮಿ ಟ್ರಸ್ಟ್ ವತಿಯಿಂದ ನೂತನವಾಗಿ ಸಂಗೀತ ಶಾಲಾ ಸಭಾಭವನ ಹಾಗೂ ಭೋಜನ ಶಾಲೆಯ ಲೋಕಾರ್ಪಣೆ ಮಂಗಳ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದಂಥ ಶ್ರೀ ಪರಮ ಪೂಜ್ಯ ಶ್ರೀ 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 ಶಂಕರಾಚಾರ್ಯ ಶ್ರೀ ರಾಘವೇಂದ್ರೇಶ್ವರ ಶ್ರೀ ಭಾರತಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಪರಮ ಪೂಜ್ಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಪದ್ಮವಿಭೂಷಣ ರಾಜಶ್ರೀ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಅರ್ಪಿಸಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಅಶೋಕ್ ಕುಮಾರ್ ರೈರವರೇ, ನನ್ನ ಮಿತ್ರ ಅಂತ ಲಕ್ಷ್ಮೀನಾರಾಯಣರವರೇ, ರಾಜಶೇಖರ್ ಅವರೇ, ವಿನಯ್ ಕುಮಾರ್ ಸರ್ಕೆ ಅವರಿದ್ದಾರೆ, ಹರೀಶ್ ಕುಮಾರ್ ಅವರಿದ್ದಾರೆ, ಇನ್ನು ಬಹಳ ಜನ ಎಲ್ಲ ಪ್ರಮುಖರಾದಂಥ ಅನೇಕ ನಾಯಕರುಗಳು, ವಿದ್ವಾಂಸರು, ಅನೇಕ ಅಕ್ಕಪಕ್ಕ ಗ್ರಾಮದಿಂದ ಈ ವಿವಿಧ ಜಿಲ್ಲೆಯಿಂದ ಬಂದಂಥ ಎಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ದಿಗ್ಗಜರು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಸಂಗೆ ಇವತ್ತು ನಾನು ಈ ದೇಶದ ಆಸ್ತಿ, ನಾನು ಬೆಳಗ್ಗೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಪಾಲ್ಗೊಳ್ಬೇಕಾಗಿತ್ತು, ಅಗ್ರಿಕಲ್ಚರ್ ಕಾನ್ಫರೆನ್ಸ್ ಅಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ. ನನಗೆ ಟೈಮು ಫ್ಲೈಟ್ ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ ಅದಕ್ಕೆ ಉದ್ಘಾಟನೆ ಮಾಡದೆ ಬಂದೆ. ಫೋನ್ ಮಾಡಿದೆ, ಕೆಲವರು ಫೋನ್ ಮಾಡಿದ್ರು, ಇಂಥ ದೊಡ್ಡ ಕಾರ್ಯಕ್ರಮ ಕೊಟ್ಟು ಡೆಪ್ಟಿ ಚೀಫ್ ಮಿನಿಸ್ಟ್ರು, ರಾಜ್ಯಕ್ಕೆ ಎರಡನೇವರು, ರೈತರ ವಿಚಾರ ಬಿಟ್ಟು ನೀವು ಹೋಗ್ತಾ ಇದ್ದೀರಲ್ಲ, ಅದೊಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಲ್ಲ ಅಂತೇಳಿ ಕೆಲವು ಮಾಧ್ಯಮ ಸ್ನೇಹಿತರು ಕೇಳಿದ್ರು. ನಾನಾಗ ಒಂದು ಮಾತು ಹೇಳಿದೆ, ನೋಡಿ, ನಾನು ಹೋಗ್ತಾ ಇರೋದು DCM ಇರಬಹುದು, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೊಂಡು ಹೋದಂತೆ. ಭಾರತ ವಶಪಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಸ್ಟೋರಿ ನಾನು ಆಮೇಲೆ ಹೇಳ್ತೀನಿ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ಕೊನೆಯ ಭಾಷಣ ಮಾಡೋದು, ಫಸ್ಟೇ ನಾನು ಭಾಷಣ ಮಾಡಬೇಕಾಯ್ತು, ಉದ್ಘಾಟನೆ ಭಾಷಣ. ಆದರೂ ನಾನು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ಮಾತಾಡ್ತೀನಿ. ಏಕೆಂದ್ರೆ ಶ್ರೀಗಳು ಏನು ಮಾತಾಡ್ತಾರೋ, ಸ್ವಾಮಿಗಳು ಏನು ಮಾತಾಡ್ತಾರೋ, ನಮ್ಮ ವೀರೇಂದ್ರ ಹೆಗ್ಡೆ ಅವರು, ಶಾಸಕರು ಏನು ಮಾತಾಡ್ತಾರೆ ಎಲ್ಲ ಕೇಳ್ಬಿಟ್ಟು ಮಾತಾಡೋಣ ಅಂತೇಳಿ ಕೊನೆಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ನಮ್ಮ ರಾಜಕೀಯದಲ್ಲೆಲ್ಲ ಫಸ್ಟೇ ಮಾತಾಡ್ತಾರೆ, ಯಾಕೆಂದ್ರೆ ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಕ್ಬೇಡ ಕೊನೆ ಭಾಷಣ ಆಗ್ಬೇಡ ಅಂತ. ಎಲ್ಲ ರಸಗಿಸ ಎಲ್ಲ ಚಚ್ಬಿಟ್ಟಿರ್ತಾರಂತೆ, ಭಾಷಣಕ್ಕೆ ಏನೋ ಸಿಗುದಿಲ್ವಂತೆ. ಆದ್ರೆ ನನಗಿಲ್ಲಿ ಏನಾದ್ರು ಒಂದು ಸಿಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಕೊನೆಗೆ ಇವರೆಲ್ಲರ ಸಾರಾಂಶವನ್ನು ತೆಗೆದುಕೊಂಡು ಮಾಡೋಣ ಅಂತೇಳಿ ಸೊ ಇವತ್ತು ಬಂದಿದ್ದೀನಿ. ನಾನು ಇದೊಂದು ಸಂಗೀತ ಶಾಲೆಯ ಒಂದು ದೊಡ್ಡ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಈ ಸಂಗೀತ ಒಂದು ದೊಡ್ಡ, ಈ ನಮ್ಮ ಹಳ್ಳಿಗಳಲ್ಲಿ ಹಳ್ಳಗಳೆಲ್ಲ ನಾವು ನೋಡ್ತಾ ಇರ್ತೀವಿ, ಅದು ಸೇರಿದ್ರೆ ನದಿ ಆಗ್ತದೆ, ನದಿಗಳು ಸೇರಿದ್ರೆ ಸಮುದ್ರ ಆಗ್ತದೆ, ಸಮುದ್ರಗಳು ಸೇರಿದ್ರೆ ಮಹಾಸಾಗರ ಆಗ್ತದೆ. ಹಲವಾರು ಸಂಸ್ಕೃತಿಗಳನ್ನ ಸೇರಿ ಈ ಕರಾವಳಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ.
ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಗೆ ಈ ಒಂದು ಮಹಾ ಸಮುದ್ರದ ಮಧ್ಯದಲ್ಲಿ ಬಂದು ಮಾತಾಡುವಂತ ಒಂದು ಭಾಗ್ಯ ಸಿಗ್ತಲ್ಲ, ಇದೊಂದು ನನ್ನ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಶ್ರೀಗಳು ಬಂಡೆ ಅಂತ ಮಾತಾಡಿದ್ರು. ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಆ ಕಲ್ಲಲ್ಲಿ ಎಷ್ಟು ಕಟ್ಟಿದ್ರೆ ಏನು ಯಾವ ರೀತಿ ವಿಗ್ರಹ ಮಾಡ್ಬೋದು. ಕವಣ ಆಗ್ಲಿ, ಹಿತ್ತಾಳೆ ಆಗ್ಲಿ, ತಾಮ್ರ ಆಗ್ಲಿ, ಚಿನ್ನ ಆಗ್ಲಿ, ಬೆಳ್ಳಿ ಆಗ್ಲಿ, ಅದು ಕಾಯಿಸ್ಲೇಬೇಕಲ್ಲ. ಆ ಮೂರ್ತಿ ಬೇಕಾದಷ್ಟು ಏಟ್ ಬಿದ್ದದಲ್ಲ, ಹಂಗೆ ಈ ಬಂಡೆಗೆ ಬೇಕಾದಷ್ಟು ಏಟ್ ಬಿದ್ದು ಉಳಿಲಿ ಕೊನೆಗೆ ಡೆಪ್ಟಿ CM ಆಗಿ ಇಲ್ಲಿ ಬಂದು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಹಂಗೆ ವಿವಿಧ ಇತಿಹಾಸಗಳಿವೆ. ಜ್ಯೋತಿನ ಬೆಳೆಸಿದ್ದೇನೆ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪತ್. ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತು. ಬಹಳ ಸಂತೋಷದಿಂದ ಮಂಗಳವಾಗಲಿ ಈ ದೀಪವನ್ನ ಕತ್ತಲಿಂದ ಬೆಳಗ್ಗೆ ತೆಗೆದುಕೊಂಡು ಹೋಗ್ಬೇಕು. ಈ ಸಂಗೀತ, ಸಾಹಿತ್ಯ, ಈ ಕಲೆ ಇವೆಲ್ಲ ಕೂಡ ಉಳಿಸ್ಬೇಕು ಅಂತೇಳಿ ನಾನು, ಶ್ರೀಗಳು, ವೀರೇಂದ್ರ ಹೆಗ್ಗಡೆಯವರು ಮತ್ತು ನಮ್ಮ ಶಾಸಕರು ರಾಜಶೇಖರ್ ಅವರೆಲ್ಲ ಸೇರಿ 5 ಜನ 5 ಬತ್ತಿಯನ್ನ ಬಹಳ ಸಂತೋಷದಿಂದ ಬೆಳಗಿಸಿದ್ದೇವೆ. ಇದನ್ನ ಬತ್ತಿ ಕಾಣಲಿಲ್ಲ ನಿಮಗೆ, ಅದರ ಕೆಳಗೆ ಇದ್ದಂತ ಎಣ್ಣೆ ಕೂಡ ಕಾಣಲಿಲ್ಲ, ಆದ್ರೆ ದೀಪ ಮಾತ್ರ ಕಾಣ್ತಾ ಇತ್ತು, ದೀಪ ಮಾತ್ರ ಉರಿತಾ ಇತ್ತು. ಸೊ ಹಂಗೆ ನಿಮ್ಮ ಶ್ರಮ, ಆ ಬತ್ತಿ ನೋವು, ಆ ಬತ್ತಿಗೆ ಮಾತ್ರ ಗೊತ್ತಾ ಇರ್ತದೆ ಯಾವ ರೀತಿ ಉರಿತಾ ಇರ್ತದೆ ಅಂತ. ಅಂದ್ರೆ ಬೆಳಕು ಮಾತ್ರ ಕಾಣ್ತಾ ಇರ್ತದೆ. ಸಂಘ ಇವತ್ತು ಈ ಸಂಗೀತ ಏನು ನಮ್ಮ ಕಾಂಚನ ಲಕ್ಷ್ಮೀನಾರಾಯಣ ಈ ಒಂದು ಅಕಾಡೆಮಿ ಇಷ್ಟು ಬೆಳೆದಿದೆ ಅಂತಂದ್ರೆ ಇದಕ್ಕೊಂದು ಬೇಕಾದಷ್ಟು ಶ್ರಮ ಇರ್ತದೆ, ಅಷ್ಟು ಸುಲಭ ಅಲ್ಲ. ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ಇಲ್ಲಿಂದ ಓದಂತವ್ರು ಬೇಕಾದಷ್ಟು ಪ್ರಸಿದ್ಧರಾಗಿ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದಿಂದ ಬೆಳೆದಿದ್ದಾರೆ, ಹೋಗ್ತೇನೆ. ಈಗ ಮೊನ್ನೆ ಕೃಷ್ಣನ ವಿಚಾರ ಹೇಳ್ತಾ ಇದ್ರು, ಮಠಕ್ಕೆ ಹೋಗಿದ್ದೆ ಮಾತಾಡಿದೆ ಅಂತ. ಅಲ್ಲಿ ಭಕ್ತ ಕನಕದಾಸ ಅವನ ಹಾಡು ಕೇಳಿ ಕೊನೆ ಕೃಷ್ಣನೇ ತಲೆ ತಿರ್ಬೇಕಾದಂತ ಒಂದು ಇತಿಹಾಸ ಈ ಜಿಲ್ಲೆಯಲ್ಲಿ, ಈ ಕರಾವಳಿಯಲ್ಲಿ ನಾವು ನೋಡಿದ್ದೇವೆ. ಹಂಗೆ ಇದೊಂದು ದೊಡ್ಡ ಇತಿಹಾಸ ಇರುವಂತ ಒಂದು ದೊಡ್ಡ ಪವಿತ್ರವಾದಂತ ಭೂಮಿಲಿ ನಾವು ಮಾತಾಡ್ತಾ ಇದ್ದೇವೆ, ಕಲಿಸ್ತಾ ಇದ್ದೀವಿ. ಈ ಸಂಗೀತ ಕಲಿಸ್ತಾ ಇದ್ದೀರಿ, ಈ ಸಾಹಿತ್ಯ ಕಲಿಸ್ತಾ ಇದ್ದೀರಿ. ಇದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿ ನಮ್ಗೆ ನೆನಪುಂಟು. ನೃಪ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ. ನೃಪರಪ ಅಂದ್ರೆ ರಾಜ, ಅವನು ಕಿತ್ಕೊಳಕ್ಕಾಗುವಂತೆ. ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ಸಂಗೀತದ ವಿದ್ಯೆ. ಹಂಗೆ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂಗೀತದ ಕಾರ್ಯಕ್ರಮದ ಎಷ್ಟೇ ದೊಡ್ಡಿದ್ರು ಕೂಡ ನಾವೆಲ್ಲ ಸಾಧನೆ ಏನೇ ಮಾಡಿರ್ಬೋದು, ಏನೇ ಮಾಡ್ತಾ ಇರ್ಬೋದು, ಇದಕ್ಕೆ ಕೊನೆ ಇಲ್ಲ. ಶ್ರೀಗಳು ಹೇಳ್ದಂಗೆ ಈ ವಿದ್ಯೆಗೆ, ಈ ನೆಮ್ಮದಿಗೆ, ಕಷ್ಟದಲ್ಲೂ ಇದನ್ನ ಅನುಭವಿಸ್ಬೋದು, ಸುಖದಲ್ಲೂ ಅನುಭವಿಸ್ಬೋದು. ಇದು ನಮ್ಮ ಸಂಸ್ಕೃತಿ. ನಾನಿಲ್ಲಿ ಬರ್ಬೇಕಾದ್ರೆ ಒಂದು ಸಣ್ಣ ಹಿಂದೆ ನೋಡಿದೆ, ಎಲ್ಲ ಮ್ಯೂಸಿಕಲ್ ಐಟಮ್ಗಳೆಲ್ಲ ಇತ್ತು. ಏನೋ ಒಂದಷ್ಟು ನನ್ಗೆ ಗಾಡಿ ನನಗೂ ಆನಂದ ಪಡಿಸ್ತಾರೇನೋ ಅಂತ ನೋಡಿದೆ, ಏನು ಕಾಣಲಿಲ್ಲ ನನಗೆ. ಇದೆಯಾ? ಆಮೇಲೆ ಕೇಳಿದೆ, ಆಮೇಲೆ ಏನೋ ಒಂದು ವಸ್ತು ಕೇಳಿದೆ. ನಾನು ಯಾಕೆ ಕೇಳಿದೆ ಅಂತಂದ್ರೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಭಾರತ ವಶಪಡಿಸ್ಕೋಬೇಕು ಅಂತ ಹೊರಟ. 32-33 ವಯಸ್ಸಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಕೇಳೋದು, ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ಓ, ಭಾರತ ವಶಪಡಿಸ್ಕೊಂಡು ಬರ್ತೀನಿ ನೀನು ವಾಪಸ್ ಬರ್ತೀಯೋ ಏನೋ ನನಗೆ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತುಗಳನ್ನ ನೀನು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಏನ್ ಗುರುಗಳೇ, ಏನು 5 ವಸ್ತು ಅಂತ ಹೇಳಿದ್ರೆ, ಒಂದು ರಾಮಾಯಣದ ಗ್ರಂಥ, 2ನೇದು ಮಹಾಭಾರತ, 3ನೇದು ಗಂಗಾಜಲ, 4ನೇದು ಕೃಷ್ಣನ ಕೊರಳು, ಈ ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ಅಂದ್ರೆ ಇಂಥ ಪೂಜ್ಯರು, ಸನ್ಯಾಸಿಗಳು ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇರುವಂತಹ ತತ್ವಜ್ಞಾನಿಗಳನ್ನ ಈ 5 ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ವಶಪಡಿಸ್ಕೊಂಡಂತಾನೆ ಅಂತ ಹೇಳಿ ಅಲೆಕ್ಸಾಂಡರ್ ದಿ ಗ್ರೇಟ್ಗೆ ತನ್ನ ಗುರು ಅರಿಸ್ಟಾಟಲ್ ಹೇಳಿದ್ರು. ಹಂಗೆ ಇದು ಬಿದಿರು ಬೊಂಬಿರು,
ಮಮತಾನೇ ತರಿಸ್ಕೊಳ್ಳಿ ನಿಮ್ ಕಡೆ. ಇದಕ್ಕೆ ಗೊತ್ತಿದೆಯಾ ಇಂಥ ನಾದ ಇದೆ ಅಂತ? ಯಾವುದು ಇದನ್ನ ಮಾಡ್ತಾರೆ ಆಡ್ತಾರೆ ಅವ್ರಿಗೆ ಮಾತ್ರ ಗೊತ್ತು. ಇದನ್ನ ಆ ಕ್ಷೇತ್ರದಲ್ಲಿ ಬರುವಂಥದ್ದು ಅದು ಹಿಂದೆ ಶಂಕು ಇದೆ. ಆ ಶಂಕು ಅಷ್ಟೇ ಕೃಷ್ಣನ ಏನು ಆ ಕಾಂಚಿ ಇದೆಯಲ್ಲ ಅವನು ಆ ಕೂಗು ಎಂತೆಂತ ಇತಿಹಾಸವನ್ನ ಸೃಷ್ಟಿ ಮಾಡ್ತು. ನಿಮ್ ಸಮುದ್ರದ ತೀರ್ಥದಲ್ಲಿರುವಂತ ಒಂದು ಕಾಂಚ ಕೃಷ್ಣನ ಇದು ಅದು ಪಕ್ಕದಲ್ಲೇ ಟಮಟೆ ಇಟ್ಟವ್ರು. ಟಮಟೆ ಆ ಟಮಟೆ ಎಲ್ಲಿಂದ ಮಾಡ್ತು? ನಮ್ಮ ಕುರಿ ಮೇಕೆ ದನದ ಶರಪದಿಂದ. ಅದಕ್ಕೆ ಗೊತ್ತಿತ್ತ ನನಗಿಂತ ಶಬ್ದ ಬರ್ತಿದೆ ಅಂತ. ಹಂಗೆ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ತಂದೆ ಆದಂತಹ ಇತಿಹಾಸ ಇದೆ. ಯಾವ್ದಾದ್ರು ಶ್ಲೋಕ ಹೇಳಿ ಅಂತ ಹೇಳ್ತಾ ಇದ್ರು. ನಾನೇನು ಶ್ಲೋಕ ಹೇಳಿ, ನಾನು ನಮ್ಮ ಶಾಲೆಗಳಲ್ಲಿ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ರು, ಪರೋಪಕಾರಾಯ ಫಲಂತಿ, ಒಂದು ಸುಭಾಷಿತ ಶ್ಲೋಕ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುರಂತಿ ಗಾವ, ಪರೋಪಕಾರ ಇದನ್ನು ಶಿಬಿರ. ಅಂದ್ರೆ ಈ ಸಮುದ್ರ, ಈ ನದಿ ತನ್ನ ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಅದು ಬೇರೆಯವರಿಗೆ ನೀರು ಕೊಡ್ತಿರುತ್ತೆ, ದನಕರುಗಳಿಗೆ ನೀರು ಕೊಡ್ತಿರುತ್ತೆ, ಜಮೀನ್ ನೀರು ಕೊಡ್ತಿರುತ್ತೆ, ವ್ಯವಸಾಯಕ್ಕೆ ಆಗ್ತದಂತೆ, ಇಂಡಸ್ಟ್ರೀಸ್ ನೀರು ಕೊಡ್ತದಂತೆ, ಎಲ್ಲರಿಗೂ ಕುಡಿಯೋ ನೀರು ಎಲ್ಲದಕ್ಕೂ ಕೂಡ ಅನುಕೂಲ. ತನ್ನ ಸ್ವಂತಕ್ಕೇನು ಪ್ರಯೋಜನ ಇರುತ್ತೆ. ಈ ಮರ ಇದೆಯಲ್ಲ, ಈ ಮರನೂ ಕೂಡ ಯಾರಿಗೂ ಇರ್ತೋ ಆ ಸ್ವಂತಕ್ಕೇನು ಪ್ರಯೋಜನ. ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ತೊಲೆ ಕಂಬ ಕೊಡ್ತದೆ, ಬಾಗಿಲು ಕೊಡ್ತದೆ, ಚೇರ್ ಕೊಡ್ತದೆ. ಇವೆಲ್ಲ ಕೂಡ ಮರದಿಂದ ಕೂಡ ಆಗ್ತದೆ, ವಿವಿಧ ರೀತಿಯಲ್ಲಿ ಆಗ್ತದೆ. ಆ ಸೊಪ್ಪು ಮತ್ತೊಂದು ಗೊಬ್ಬರ ಆಗ್ತದೆ. ಅದು ಸ್ವಂತಕ್ಕೇನು ಪ್ರಯೋಜನ ಇರುತ್ತೆ. ಹಂಗೆ ಈ ಹಸು ಇದೆಯಲ್ಲ, ಹಸು ಅಷ್ಟೇ ನಮ್ಮ ಗೋವು, ಅದಕ್ಕೇನು ಸ್ವಂತಕ್ಕೆ ಪ್ರಯೋಜನ ಇಲ್ಲ. ಹೊಲ ಹೋಗ್ತದೆ, ನಮ್ಮ ಕರ್ಕೊಂಡು ಹೋಗ್ತದೆ, ಸಗಣಿ ಕೊಡ್ತದೆ, ಹಾಲು ಕೊಡ್ತದೆ, ತುಪ್ಪ ಮಾಡ್ತೀವಿ, ನಾವು ತಿಂತೀವಿ. ಅದಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇರುವಂತೆ. ಹಂಗೆ ಈ ಮನುಷ್ಯನ ದೇಹ ಕೂಡ ಅಲ್ಟಿಮೇಟ್ಲಿ ನಿಮ್ಗೆ ನಮ್ಗೇನು ಉಪಯೋಗ, ಎಷ್ಟು ಉಪಯೋಗ ನಮ್ಗೆ, ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಶ್ರೀಗಳು ಎಷ್ಟು ಮಾಡ್ತಾರೆ, ಕೊನೆಗೆ ಸಮಾಜಕ್ಕೆ ತಾನೇ ಮಾಡೋದು. ಈಗ ಧರ್ಮಾಧಿಕಾರಿಗಳು ಅವರ ಬದುಕು, ಅವರ ಜೀವನ ಎಲ್ಲ ಕೂಡ ಯಾರಿಗೋಸ್ಕರ ತ್ಯಾಗ ಮಾಡಿದ್ದಾರೆ? ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ನಾವು ಇಷ್ಟೇ ಮಾಡೋದಕ್ಕೆ ಅಲ್ಟಿಮೇಟ್ಲಿ ನಾವು ಎಷ್ಟು ಊಟ ಮಾಡಕ್ ಸಾಧ್ಯ, ಎಷ್ಟು ಬಟ್ಟೆ ಹಾಕೊಳಕ್ ಸಾಧ್ಯ? ಕೊನೆಗೆ ಏನಾದ್ರೂ ಕೂಡ ಮ್ಯಾಕ್ಸಿಮಮ್ ಒಂದು 50,000 ಲಕ್ಷದ ಮೇಲೆ ಯಾರು ಖರ್ಚು ಮಾಡ್ಲಿಕ್ಕೆ ವೈಯಕ್ತಿಕವಾಗಿ ಸಾಲ. ನಾನು ಲಕ್ಷ ಸಂಪಾದನೆ ಮಾಡ್ಲಿ, ಕೋಟಿ ಸಂಪಾದನೆ ಮಾಡ್ಲಿ, ಸಾವಿರ ಸಂಪಾದನೆ. ಹಂಗೆ ಈ ದೇಹ ಇರೋದು ಬೇರೆಯವ್ರಿಗೋಸ್ಕರ. ಹಂಗೆ ಇವತ್ತು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇದ್ದೇವೆ. ಇವತ್ತು ಇದು ಬಹಳ ಪವಿತ್ರವಾದಂಥ ಭೂಮಿ. ಈ ಇತಿಹಾಸವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಮುಖ್ಯ. ಹಂಗೆ ಈ ಕಾಂಚನದ ಊರು, ಈ ಕಾಂಚನ ಇಲ್ಲಿ ಬಹಳ ಪ್ರಸಿದ್ಧವಾದಂಥ ಅನೇಕರನ್ನ ಇವತ್ತು ಸಂಗೀತದ ವಿದ್ವಾಂಸರನ್ನ ಮಾಡಿ ಇದನ್ನ ಮರ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಂಗೆ ನಾನು ಇವತ್ತು ಒಂದು ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಒಂದು ಬೇರಾದಂಥ ಒಂದು ಚಿಕ್ಕ ಹಳ್ಳಿಗೆ ಬರಲಿಲ್ಲ. ಈ ಸಾಹಿತ್ಯ ಲೋಕದ, ಸಂಸ್ಕೃತಿ ಲೋಕದ ಏನು ಈ ಒಂದು ಸಂಗೀತದ ಒಂದು ಗಡಪಾಯಕ್ಕೆ ಬಂದು ಒಂದು ನಮಸ್ಕಾರ ಮಾಡಿ ನಿಮ್ಮನ್ನೆಲ್ಲ ಈ ದಿಗ್ಗಜರನ್ನ ಭೇಟಿ ಮಾಡುವಂತ ಭಾಗ್ಯ ಸಿಕ್ಕಿದಲ್ಲ. ಪುರಂದರದಾಸರು ಅಂತೇಳಿ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುವನ ಅವನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ನಾನು ಸಂತೋಷದಿಂದ ಇವತ್ತು ಈ ಪವಿತ್ರವಾದಂತಹ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇನೆ. ಒಂದ್ ಕಡೆ ಭೀಷ್ಮ ಧರ್ಮರಾಯನನ್ನು ಮಾತಾಡ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯತೆ ಮಾನವ ಭೂಯಿ ಪಿತು ದೇವರ್ಷಿ ಮನವಿದೆ ದೇವ್ಯಸ್ಯ ಧರ್ಮದ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ಈ ಒಂದು ಸಾಹಿತ್ಯ, ಈ ಸಂಗೀತ, ಈ ಧರ್ಮದ ಒಂದು ಭಾಗ. ಸೊ ಆ ಕೆಲಸವನ್ನ ಇವತ್ತು ಈ ಕಾಂಚನ, ಈ ಸಂಸ್ಥೆ, ಈ ಊರಿನ ಮಹಾಜನತೆ, ಈ ಸಂಸ್ಥೆಯವರು ಇವತ್ತು ಬೆಳೆಸ್ಕೊಂಡು ಬರ್ತಾ ಇರೋದು ನನಗೆ ಬಹಳ ಸಂತೋಷ. ಇವತ್ತು ನಾವೆಲ್ಲ ಈ ದೇಶದ ಆಸ್ತಿನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮೊನ್ನೆ ನಾನಂತೂ ಕೂಡ ಕನಕಪುರದಲ್ಲಿ ಒಂದು ಕನಕೋತ್ಸವ ಕಾರ್ಯಕ್ರಮವನ್ನು, ಕನಕಪುರದ ಉತ್ಸವ ಸುಮಾರು 15 ವರ್ಷದಿಂದ ನಾನು ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ. ಹಳ್ಳಿ ಜನ, ನಿಮ್ಮಂತ ಸಣ್ಣ ಹಳ್ಳಿ ಜನ ಹೊರಗಡೆ ತರಬೇಕು ಅಂತೇಳಿ, ಅವರಲ್ಲಿರುವಂತ ಶಕ್ತಿ ಹೆಂಗೆ ಈ ಕೊರಳಲ್ಲಿ ಹೆಂಗೆ ನಾದ ಬಂತು, ಟಮಟೆಲಿ ಈಚೆ ಬಂತು ಅಂತ ಹೇಳಿ, ಹಂಗೆ ನಮ್ಮ ಹಳ್ಳಿ ಜನರಲ್ಲಿ ಇರುವಂತ ಇವತ್ತು ಅನೇಕರು ಯಾವುದೇ ವಿಚಾರದಲ್ಲ ಈಚೆ ತರಬೇಕು ಅಂತೇಳಿ ಬರೀ ರಂಗೋಲಿ ಸ್ಪರ್ಧೆ ಇಟ್ಟಿದ್ದೆ. ನೀವು ನಂಬಲಿಕ್ಕೆ ಆಶ್ಚರ್ಯ ಇಲ್ಲ, 78-79 ಸಾವಿರ ಜನ ಇದ್ದಾರೆ. ಒಂದೇ ಕುಟುಂಬ ಇದೆ ನನ್ನ ಕ್ಷೇತ್ರದಲ್ಲಿ. 75,000 ಜನ ಮನೆಗಳು ರಂಗೋಲಿ ಬಿಟ್ಟು
ಸ್ಪರ್ಧೆಗೆ ಇಳಿದ್ರು. ಸೊ ಹಂಗೆ ಆಮೇಲೆ ವಾಯ್ಸ್ ಆಫ್ ಕನಕಪುರ ಅಂತೇಳಿ ಒಂದು ಕಾರ್ಯಕ್ರಮ, ಈ ರೀತಿ ಸಂಗೀತವನ್ನು ಆಡಲಿಕ್ಕೆ ಒಂದು ಕಾರ್ಯಕ್ರಮ ಇಟ್ಟೆ. ಸುಮಾರು 8,000 ಜನ ಆ ಮಕ್ಕಳು, ಅವರ ಯುವಕರು ಎಲ್ಲ ಹಾಡನ್ನ ಆಡಿದ್ರು. ಫ್ಯಾಮಿಲಿ ಡ್ರೆಸ್ ವೇಷಭೂಷಣ ಸ್ಪರ್ಧಾ ಅಂತ ಹೇಳಿ ಮಾಡಿದೆ, ಅದು ಒಂದು 9,000 ಜನ. ಪೇಂಟಿಂಗ್ ಕಾಂಪಿಟೇಷನ್ ಅಂತ ಚಿಕ್ಕ ಮಕ್ಕಳಿಗೆ ದೊಡ್ಡದವ್ರಿಗೆ ಮಾಡಿದೆ, 17,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಹೀಗೆ ವಿವಿಧ ರೀತಿಯಲ್ಲಿ ಪ್ರತಿಭಾ ಪುರಸ್ಕಾರ, SSLC ಪಾಸ್ ಮಾಡೋದಕ್ಕೆ, PUC ಪಾಸ್ ಮಾಡ್ತಾರೆ, ಫಸ್ಟ್ ಇಯರ್ ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಾರೆ ಅವ್ರಿಗೆ ಪ್ರತಿ ವರ್ಷನೂ ನಾನು ಅವ್ರಿಗೆ ಪ್ರತಿಭೆಗೆ ಪುರಸ್ಕಾರ ಮಾಡೋಂಥ ಕಾರ್ಯಕ್ರಮ ಇಟ್ಟು ಫಸ್ಟ್ ಮಾಡಿದಾಗ 400 ಜನ ಇದ್ದರು. ಈಗ 8,700 ಜನಕ್ಕೆ ಮೊನ್ನೆ ನಾನು ಕೊಟ್ಟು ಅದೇ ಎಷ್ಟೋ ಜನ ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲ ಬೇಕಾದಷ್ಟು ಬಂದಿತ್ತು ಮಾಧ್ಯಮದಲ್ಲಿ. ಹೆಣ್ಮಕ್ಳು ಹೇರ್ ಸ್ಟೈಲ್ ಮಾಡಿಕೊಂಡು ಒಂದು ಕಾಂಪಿಟೇಷನ್ ಇದೆ, ಅದಕ್ಕೊಂದು 3,500 ಜನ ಹೆಣ್ಮಕ್ಳು ಧೈರ್ಯದಿಂದ ಬಂದು ಯಾವ ರೀತಿ ವಿನ್ಯಾಸ ಮಾಡ್ಕೋಬೋದು ಅಂತೇಳಿ ಮಾಡೋದನ್ನೆಲ್ಲ ಕೂಡ ಈಗ ನಾವು ನೋಡಿದ್ದೇವೆ. ಮುಸಲ್ಮಾನ್ ಹೆಣ್ಮಕ್ಳು ರಂಗೋಲಿ ಬಿಡೋದಿಲ್ಲ, ಮೆಹಂದಿ ಕಾಂಪಿಟೇಷನ್ ಇದೆ, 3,700 ಜನ ಹೆಣ್ಮಕ್ಳು ರಂಗೋಲಿ ಇದನ್ನ ಮೆಹಂದಿ ಮಾಡ್ಕೊಂಡು ಬಂದು ಇಟ್ರು. ಹಂಗೆ ಅವಕಾಶ ಸಿಕ್ಕಿದಾಗ ಜನ, ಯುವಕರು ಇವತ್ತೆಲ್ಲ ಕೂಡ ಹೊರಗಡೆ ಬರ್ತಾರೆ, ಆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ಇಂಥ